Hello everyone, welcome back to session number 2. Session number 1 ಅಲ್ಲಿ ಸ್ವಲ್ಪ ಸೇಲ್ಸ್ ಫೋರ್ಸ್ ಟ್ರೇಲ್ ಹೆಡ್ ಜಿಮೇಲ್ ಎಲ್ಲ ನೋಡಿದ್ವಿ. ಈಗ ಸೆಷನ್ 2 ಅಲ್ಲಿ ಐ ವಾಂಟ್ ಟು ಬಿಲ್ಡ್ ಅ ಪ್ರಾಜೆಕ್ಟ್. ಆಯ್ತಾ? ಪ್ರಾಜೆಕ್ಟ್ ಏನು ಅಂದ್ರೆ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಅಂತ ಅನ್ಕೊ, ಪರ್ಸನಲ್ ಫ್ರೆಂಡ್ಸ್ ಕಾಂಟ್ಯಾಕ್ಟ್ಸ್ ಅಂತ ಪ್ರಾಜೆಕ್ಟ್ ಇರಲಿ. ಈಗ ಇದಕ್ಕೆ ಏನೇನು ಬೇಕು ನನಗೆ? ಸೊ ನನಗೆ ಫಸ್ಟ್ ಡೇಟಾಬೇಸ್ ಬೇಕು. ಅದಾದ್ಮೇಲೆ I have to build HTML and CSS, if required JavaScript, and I need a server to run PHP language. PHP full form nenne nodidivi, personal homepage. So I'll be using all of these things to build my personal friends contact. ಆಯ್ತಾ? ಒಂದೊಂದೇ ಬಿಲ್ಡ್ ಮಾಡ್ತೀನಿ. ಆರಾಮಾಗಿ ಕೂತ್ಕೊಂಡು ನೋಡಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ದಟ್ ಇಟ್ ಇಸ್ ರಿಕ್ವೈರ್ಡ್ ಫಾರ್ ಯು. ಸೆಷನ್ ನಂಬರ್ 3 ಏನಿರುತ್ತೆ ಅಂದ್ರೆ ಸೆಷನ್ ನಂಬರ್ 3 will be dedicated for same process, contacts management in SFMC. ಆಯ್ತಾ? ವೇರ್ ನಾನು ಏನೇನು ಬೇಕು ಅಂತ ಆಮೇಲೆ ಹೇಳ್ತೀನಿ, ಅದು ಸೆಷನ್ ನಂಬರ್ 3 ನೋಡೋಣ. ಈಗ ಸೆಷನ್ ನಂಬರ್ 2 ಅಲ್ಲಿ ಇದೀವಿ. ಸೆಷನ್ ನಂಬರ್ 2 ಅಲ್ಲಿ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಅ ಪರ್ಸನಲ್ ಕಾಂಟ್ಯಾಕ್ಟ್. ಪೂರ್ತಿ ಕಂಪ್ಲೀಟ್ ಆಗಲ್ಲ ಇದು, ಬಟ್ ವಿ ಕ್ಯಾನ್ ಸಿ ಅಂಡ್ ಅಂಡರ್ಸ್ಟ್ಯಾಂಡ್. ಓಕೆ, ಯಾರ್ಯಾರು ಬೇಕು ನಮಗೆ, ಹೆಂಗೆ ವರ್ಕ್ ಆಗುತ್ತೆ. ಸೊ ಫಸ್ಟ್ ಏನು ಬೇಕು ನನಗೆ? ಡೇಟಾಬೇಸ್ ಬೇಕು. ಸೊ ಲೆಟ್ ಮಿ ಕ್ರಿಯೇಟ್ ಆರ್ ಲಾಗ್ ಇನ್ ಟು ಡೇಟಾಬೇಸ್. ಸೊ ಕಮಾಂಡ್ ಪ್ರಾಂಪ್ಟ್ ಬಂದಿದ್ದೀನಿ. ಟೈಟಲ್ SFMC ಟೈಟಲ್ನ ನಾನು ಡೇಟಾಬೇಸ್ ಬೇಕಾದ್ರೆ ಮ್ಯಾಂಡೇಟರಿ ಅಲ್ಲ. ಈಗ MySQL is my database. ಓಕೆ, ಸೊ ಡೇಟಾಬೇಸ್ ವರ್ಕ್ ಆಗ್ತಲ್ಲ, ಸೊ ಅಲ್ಲಿ ಎಕ್ಸಿಟ್ ದಿಸ್. ಸೊ ಈಗ ಡೇಟಾಬೇಸ್ ನನ್ನ ಹತ್ರ ಇದೆ, ಬಟ್ ಇದು ವರ್ಕ್ ಆಗ್ತಲ್ಲ. ಅದಕ್ಕೆ ಏನು ಮಾಡಬೇಕು? ಸೊ ಫಸ್ಟ್ ನಾವು ಯಾವಾಗಲೂ ನೆನ್ನೆ ಹೇಳ್ದಂಗೆ ಸೆಟಪ್ ಮಾಡ್ಕೋಬೇಕು. ಫಸ್ಟ್ ಯಾವಾಗಲೂ ಸೆಟಪ್, ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆಯಾ ಚೆಕ್ ಮಾಡಿ. ಸೊ ಆಲ್ ದೀಸ್ ಥಿಂಗ್ಸ್ ವಾಟ್ ಯು ಹ್ಯಾವ್ ಟು ಡೂ. ಸೊ ಅದಕ್ಕೆ ಏನು ಮಾಡ್ತೀನಿ? ಫಸ್ಟ್ ಐ ಗೋ ಇನ್ ಟು ವಿಚ್ ಒನ್? I'll go into this PC, C drive, program file, MySQL server, bin. ನನ್ನ ಹತ್ರ ಸಾಫ್ಟ್ವೇರ್ ಇದೆ ಅಂತ ಆಯ್ತು. ಈ ಪಾತ್ನ ಕಾಪಿ ಮಾಡ್ತೀನಿ. ಇದು ಸೆಟಪ್ ಮಾಡ್ತಾ ಇದ್ದೀನಿ. ಈ ಪಾತ್ನ ಕಾಪಿ ಮಾಡ್ತೀನಿ. ದಿಸ್ PC ಮೇಲೆ ರೈಟ್ ಕ್ಲಿಕ್, ಪ್ರಾಪರ್ಟೀಸ್, ಇಲ್ಲಿ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್. ಇದನ್ನ ಯಾರು ಕಲ್ತಿಲ್ವೋ ಇದನ್ನ ಇನ್ನೊಂದು ಸೆಷನ್ ಅಲ್ಲಿ ನೋಡೋಣ. ಸೊ ಎಡಿಟ್ ಸಿಸ್ಟಮ್ ಎನ್ವಿರಾನ್ಮೆಂಟ್ಸ್, ಎಡಿಟ್ ವೇರಿಯೇಬಲ್ಸ್ ಆಫ್ ಯುವರ್ ಅಕೌಂಟ್. ಸೊ ಸಿಸ್ಟಮ್ ವೇರಿಯೇಬಲ್ ತಗೋತೀನಿ. ಈಗ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ ನ ಸೆಟಪ್ ಮಾಡೋದು. ಪಾತ್, ಎಡಿಟ್, ನ್ಯೂ, ಪೇಸ್ಟ್. ಓಕೆ ಓಕೆ ಆ್ಯಂಡ್ ಓಕೆ. ಈಗ MySQL ರೆಡಿ ಇದೆ, ಸೆಟಪ್ ಆಯಿತು. ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿತ್ತು, ಸೆಟಪ್ ಒಂದು ಬಾಕಿ ಇತ್ತು. ಫಸ್ಟ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ಆಮೇಲೆ ಸೆಟಪ್. ಎಲ್ಲ ಕಡೆ ಸೆಟಪ್ ಫಸ್ಟ್. ಸೊ MySQL ಟೈಪ್ ಮಾಡಿ ಎಂಟರ್ ಕೊಡ್ತೀನಿ. ಈಗ MySQLಗೆ ಲಾಗಿನ್ ಆಗ್ತೀನಿ. ಸೊ MySQL ಲಾಗಿನ್ ಆಯ್ತು. ಈಗ ನಾನು ಏನು ಕ್ರಿಯೇಟ್ ಮಾಡಬೇಕು? ನನಗೆ ಒಂದು ಟೇಬಲ್ ಬೇಕು. ಸೊ ಡೇಟಾಬೇಸ್ ಅಲ್ಲಿ ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಸೊ ಇದನ್ನ ಏನು ಮಾಡ್ತೀನಿ ನಾನು? ಇದನ್ನ ಬೇರೆನೆ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆಯ್ತಾ? ಸೊ ಐ ವಿಲ್ ಕಾಲ್ ದಿಸ್ ಒನ್ ಆಸ್ MySQL page. So I have to create a database. Create database. Commands ಇವೆಲ್ಲ called my personal contact. ಸಿಂಗಲ್ ವರ್ಡ್ ಮಾಡ್ಕೊಳ್ಳಿ ಅಥವಾ ಅಂಡರ್ಸ್ಕೋರ್ ಅಲ್ಲಿ. ಇದನ್ನ ನಾನು ಡೇಟಾಬೇಸ್ ಡಾಟ್ SQL ಅಂತ ಸೇವ್. ದಿಸ್ ಮೈ SQL ಫೈಲ್. ಆಯ್ತಾ? ಇದು ಡೇಟಾಬೇಸ್ ನ ಯೂಸ್ ಮಾಡ್ಕೊಳ್ಳೋಕೆ ಯಾರು SQL ಕಲ್ತಿಲ್ವೋ ವಿಲ್ ಟ್ರೈ ಟು ಹ್ಯಾವ್ ಅ ಸಪರೇಟ್ ಸೆಷನ್. ಈಗ ಅಜೆಂಡಾ ಇಸ್ ವೆರಿ ಸಿಂಪಲ್. ಡೇಟಾಬೇಸ್ ಅಂದ್ರೆ ಏನು, ಅದರಲ್ಲಿ ಏನೇನು ಮಾಡ್ತೀವಿ ಅಂತ. ಸೊ ಇಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೋತೀವಿ. ಕ್ರಿಯೇಟ್ ಟೇಬಲ್ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ಏನೇನು ಇನ್ಫಾರ್ಮೇಶನ್ ಬೇಕಪ್ಪ ನನಗೆ ಫಸ್ಟ್ ನೇಮ್ ಬೇಕು, ಲಾಸ್ಟ್ ನೇಮ್ ಬೇಕು, ಇಮೇಲ್ ಅಡ್ರೆಸ್ ಬೇಕು.
ಇಷ್ಟೇ ಆಯ್ತಾ. ಇದು ನನ್ನ ಟೇಬಲ್. ಈ ಫಸ್ಟ್ ನೇಮಲ್ಲಿ ಏನು ಸ್ಟೋರ್ ಆಗುತ್ತೆ, ಲಾಸ್ಟ್ ನೇಮಲ್ಲಿ ಏನು ಸ್ಟೋರ್ ಆಗುತ್ತೆ, ಇಮೇಲ್ ಅಡ್ರೆಸ್ ಅಲ್ಲಿ ಏನು ಸ್ಟೋರ್ ಆಗುತ್ತೆ, ಎಲ್ಲ ಕ್ಯಾರೆಕ್ಟರ್. ಡೇಟಾ ಟೈಪ್. ಸೊ ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಡೇಟಾ ಟೈಪ್ ಬಗ್ಗೆ ಹೇಳಿದೆ. ಎಸ್ ಕ್ಯೂ ಎಲ್ ಅಲ್ಲಿ ಡೇಟಾ ಟೈಪ್ ಏನು ಅಂತ ಕಲ್ತ್ಕೋಬೇಕು. ಫಸ್ಟ್ ನೇಮ್ ಆಯಿತು, ಲಾಸ್ಟ್ ನೇಮ್ ಆಯಿತು, ಎಲ್ಲಿ ಅಪ್ಪರ್ ಕೇಸ್ ಬರೀಬೇಕು, ಎಲ್ಲಿ ಲೋವರ್ ಕೇಸ್ ಬರೀಬೇಕು, ವಿಲ್ ಅಂಡರ್ಸ್ಟ್ಯಾಂಡ್. ಅದನ್ನ ಎಸ್ ಕ್ಯೂ ಎಲ್ ಅಲ್ಲಿ ಡೀಟೇಲ್ ಆಗಿ ಕರೆಕ್ಟ್. ಸೊ ಇದು ನನ್ನ ಟೇಬಲ್. ಈ ಟೇಬಲ್ಗೆ ಡೇಟಾ ಕೂಡ್ಸೋದು ಹೆಂಗೆ, ಯೂಸಿಂಗ್ ಇನ್ಸರ್ಟ್ ಕಮಾಂಡ್. ಇನ್ಸರ್ಟ್ ಇಂಟು ಫ್ರೆಂಡ್ಸ್ ವ್ಯಾಲ್ಯೂಸ್. ನನ್ನ ಫ್ರೆಂಡ್ ಡೀಟೇಲ್ಸ್ ಹಾಕ್ತೀವಿ, ಎಲ್ಲ ಸಿಂಗಲ್ ಕೋಟ್ಸ್ ಅಲ್ಲಿ ಇರ್ತದೆ. ಸೊ ಫಸ್ಟ್ ನೇಮ್ ವಸಂತ್ ಕುಮಾರ್ wasanth@gmail.com. ಯಾ. ಸೊ ಈಗ ಫಸ್ಟ್ ಒಂದೊಂದೇ ಮಾಡ್ಕೊಂಬ. ಫಸ್ಟ್ ಇದೇನಿಗೆ ಕ್ರಿಯೇಟ್ ಮಾಡಿದ್ವಿ, ಸೇವ್ ಮಾಡ್ಕೋತೀನಿ. ಸೊ ಈ ಕಮಾಂಡ್ಸ್ನ ರನ್ ಮಾಡಬೇಕು. ಡೇಟಾಬೇಸ್ ಕ್ರಿಯೇಟ್ ಆಯಿತು, ಡೇಟಾಬೇಸ್ನ ಯೂಸ್ ಮಾಡಬೇಕು. ಆಮೇಲೆ ಟೇಬಲ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಒಂದು ವ್ಯಾಲ್ಯೂ ಕೂಡ್ಸ್. ಈ ವ್ಯಾಲ್ಯೂನ ಚೆಕ್ ಮಾಡೋದು ಹೆಂಗೆ, ದಿಸ್ ಇಸ್ ಪ್ಯೂರ್ಲಿ ದಿ ಬ್ಯಾಕ್ ಎಂಡ್ ಡೆವಲಪರ್. ಇದು ಯಾರು ಮಾಡ್ತಾರೆ, ಬ್ಯಾಕ್ ಎಂಡ್ ಡೆವಲಪರ್ ಮಾಡ್ತಾನೆ. ಸೊ ಇದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಯು ವಿಲ್ ಬಿ ಗೋಯಿಂಗ್ ವಿತ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಯಾರು ಎಸ್ಕ್ಯೂಎಲ್ ಕಲ್ತಿದ್ವು, ಎಸ್ಕ್ಯೂಎಲ್ ಕಲ್ತ್ಕೊಳ್ಳಿ. ಓಕೆನಾ, ಪರ್ಫೆಕ್ಟ್. ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ನೀವು ಹೆಂಗೆ ಯೋಚನೆ ಮಾಡಬೇಕು ಅಂದ್ರೆ, ಈ ತರ ಎಲ್ಲಾರು ಕಮಾಂಡ್ ಬರೆಯಕ್ ಬರಲ್ಲ, ಎಲ್ಲರಿಗೂ ಕಮಾಂಡ್ ಬರೆಯಕ್ ಬರಲ್ಲ. ಸೊ ಹಾಗಾಗಿ ನಾವು ಅವ್ರಿಗೆ ಫ್ರಂಟ್ ಎಂಡ್ ಕ್ರಿಯೇಟ್ ಮಾಡ್ಕೊಡ್ಬೇಕು. ಅವರು ಬರೀ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿಗೆ ಬರಬೇಕು. ಓಕೆ, ಇದು ನನ್ನ ಬ್ಯಾಕ್ ಎಂಡ್ ಇಲ್ಲೇ ಇರಲಿ. ಈಗ ನಾನು ಫ್ರಂಟ್ ಎಂಡ್ ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಬಿ ಟೇಕಿಂಗ್ ದಿ ಹೆಲ್ಪ್ ಆಫ್ ಒನ್ ಆಫ್ ದಿ ಕೋಡಿಂಗ್ ಪ್ರೊವೈಡೆಡ್ ಬೈ. ಈಗ ಯಾರು ಬಿಲ್ಡ್ ಮಾಡಿ, ಈಗ ಫ್ರಂಟ್ ಎಂಡ್ ಡೆವಲಪರ್ಸ್ ಯಾರು ಇದ್ದಾರೆ ಈ ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ, ವಿಜಯ್ ಫ್ರಂಟ್ ಎಂಡ್ ಡೆವಲಪ್ ಮಾಡ್ತಾರೆ, ಶಿಲ್ಪಾ ಮಾಡ್ತಾರೆ, ಆ್ಯಂಡ್ ಭವ್ಯ ಅವರು ಮಾಡ್ತಾರೆ. ಓಕೆನಾ. ಸೊ ನೀವು ಫ್ರಂಟ್ ಎಂಡ್ ನ ಬ್ಯೂಟಿಫೈ ಮಾಡ್ಕೊಡಿ. ಸೊ ಸದ್ಯಕ್ಕೆ ಐ ಹ್ಯಾವ್ ಒನ್ ಕೋಡ್, ಅದನ್ನೇ ಎತ್ಕೋತೀನಿ ನಾನು. ಓಕೆನಾ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ನನ್ನ ಹತ್ರ ಒಂದು ಕೋಡಿಂಗ್ ಇದೆ, ಲೆಟ್ ಮೀ ಕ್ಲಿಕ್ ದಟ್. ಓಕೆ, ತೊಂದರೆ ಇಲ್ಲ. ಓಕೆ, ತೊಂದರೆ ಇಲ್ಲ. ಐ ವಿಲ್ ಟ್ರೈ ಟು ಟೇಕ್ ಒನ್ ಫ್ರಮ್ ಆನ್ಲೈನ್. ಓಕೆನಾ, ಸದ್ಯಕ್ಕೆ ಫಾರ್ ಇನ್ಫಾರ್ಮೇಶನ್. ಸೊ ಈಗ ಏನ್ ಮಾಡ್ತೀನಿ ನಾನು, ತುಂಬಾ ಕೋಡಿಂಗ್ ನಿಮ್ಗೆ ಆನ್ಲೈನ್ ಸಿಕ್ಬಿಡುತ್ತೆ. ಕಾಂಟ್ಯಾಕ್ಟ್ ಫಾರ್ಮ್ HTML CSS. To create a contact form with CSS, design contact us page with HTML and CSS. ಇದು ಆಲ್ರೆಡಿ ಕೋಡ್ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ ಕೋಡ್. ಸೊ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ, ಕಂಟ್ರಿ ಇದೆ, ಸಬ್ಜೆಕ್ಟ್ ಇದೆ. ಸೊ ಇಫ್ ಯು ಸಬ್ಮಿಟ್ ಇಟ್, ಇಟ್ ವರ್ಕ್ಸ್. ಇಲ್ಲಿದೆ ಕೋಡ್ ಅದು. ಆಯ್ತಾ, ಆಮೇಲೆ CSS ಆ್ಯಡ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಟ್ರೈ ಟು ಬಿಲ್ಡ್ ದಿಸ್. ಸೊ ಇದು ನಮ್ಮ HTML. ಆಯ್ತಾ, ಇದು ಕಾಂಟ್ಯಾಕ್ಟ್ ಪೇಜ್ ಡಾಟ್ PHP ಇಲ್ಲೇ ಕೊಟ್ಬಿಟ್ಟಿದ್ದಾನೆ ಅವನೇನೆ. So let us take the existing code. Create add HTML, use the form element, and then keep moving. So ನನಗೊಂದು HTML ಬೇಕು ಫಾರ್ಮ್ಗೆ. ಸೊ ಇದನ್ನ ಕಾಪಿ ಮಾಡ್ಕೋತೀನಿ, and I'll be putting it in my HTML. ಇದನ್ನ ನಾನು ಪೇಸ್ಟ್ ಮಾಡಿ ಸೇವ್ ಮಾಡ್ಕೋತೀನಿ. I'll call this one as contact.html. ಇದು ರನ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಣ. ಸೊ ಡೆಸ್ಕ್ಟಾಪ್, ನಾನು ಡೀಟೇಲ್ ಕೋಡಿಂಗ್ ಬರೀತಲ್ಲ, ಈಗ ಎಲ್ಲ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ. ಸೊ ಬಂತ ಫಾರ್ಮ್ ಬಂದಿದೆ, ಬಟ್ ಚೆನ್ನಾಗಿಲ್ಲ. ಕರೆಕ್ಟ್. ಸೊ ಈಗ ನಮಗೆ ಬೇಕಾಗಿರೋದು ಇಲ್ಲಿ ನೋಡಿ, ಎಷ್ಟೊಂದು ಕೋಡ್ ಸಿಗುತ್ತೆ.
HTML, CSS, JavaScript ಮೂರು ಕೊಟ್ಬಿಟ್ಟಿದ್ದಾನೆ. If you want, you can make use of this. ಆಮೇಲೆ ನೋಡೋಣ, ದಟ್ ಇಸ್ ನಾಟ್ ಅನ್ ಇಶ್ಯೂ. ಸೊ ನಮ್ಮ ಹತ್ರ HTML ಇದೆ. ಈಗ ಏನ್ ಬೇಕು ನನಗೆ? CSS ಬೇಕು. ಆಡ್ CSS. ದಿಸ್ ಇಸ್ ದಿ CSS ಪಾರ್ಟ್. ಸ್ಟೈಲ್ ವಿತ್ CSS ಟೆಕ್ಸ್ಟ್ ಏರಿಯಾಸ್ ಅಂಡ್ ಅದರ್ಸ್. ಇದು ನನ್ನ CSS. ಇದನ್ನ ಎಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು? ಓಕೆ, ಲೆಟ್ ಮೀ ಡೂ ದಿಸ್. ಈಗ ನನಗೆ style.css. ಸೊ ಇದು ನನ್ನ CSS ಫೈಲ್. ಇದು ವರ್ಕ್ ಆಗಲ್ಲ. ಏನಕ್ಕೆ ಅಂದ್ರೆ ಐ ಹ್ಯಾವ್ ಟು ಆಡ್ ದಿಸ್. ಇದನ್ನ ಇಲ್ಲೂ ಮಾಡ್ಬೋದು, ಅಥವಾ ಯು ಕ್ಯಾನ್ ಕ್ರಿಯೇಟ್ ಅ ಸ್ಟೈಲ್ ಟ್ಯಾಗ್. ಓಪನ್ ಸ್ಟೈಲ್ ಟ್ಯಾಗ್, ಕ್ಲೋಸ್. ಸರಿ, ಎಲ್ಲ ಆನ್ಲೈನ್ ಎಲ್ಲ ಸಿಗೋದಾದ್ರೆ ನಮ್ಗೆ ಏನ್ ಕೆಲಸ ಇರುತ್ತೆ? ನಿಮ್ಗೆ ಕೆಲಸ ಇರುತ್ತೆ. ಸೊ ಇದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ. ಲೆಟ್ ಅಸ್ ಸಿ. ಓಕೆ, ದಿಸ್ ಇಸ್ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ. ನನಗೆ ಇಮೇಲ್ ಅಡ್ರೆಸ್ ಬೇಕು. ಸಬ್ಜೆಕ್ಟ್ ಲೈನ್ ಮತ್ತೆ ಇದು ಬೇಕಾಗಿಲ್ಲ. ಕರೆಕ್ಟ್. ಸೊ ವಿಲ್ ಚೇಂಜ್ ದಟ್. ಸೊ ನನಗೆ CSS ಈಗ ಲಿಂಕ್ ಮಾಡಿಲ್ಲ ನಾನು. CSS ಇಲ್ಲೇ ಇದೆ. ಸೊ ಇಲ್ಲಿ ನಮಗೆ ಕಂಟ್ರಿ ಇದೆ, ಸಬ್ಜೆಕ್ಟ್ ಇದೆ. ಸೊ ಲೇಬಲ್ ಫಾರ್ ಕಂಟ್ರಿ, ಸೆಲೆಕ್ಟ್ ಆಪ್ಷನ್, ಲೇಬಲ್ ಫಾರ್ ಸಬ್ಜೆಕ್ಟ್. ಸೊ ಐ ಡೋಂಟ್ ನೀಡ್ ದಿಸ್ ಎಂಟೈರ್ ಥಿಂಗ್. ಅದನ್ನ ಡಿಲೀಟ್ ಮಾಡಿ ಸೇವ್ ಮಾಡ್ತೀನಿ. ಇದನ್ನ ರೀಲೋಡ್ ಮಾಡ್ತೀನಿ. ಓಕೆ, ನನಗೆ ಕಂಟ್ರಿ ಬೇಕಾಗಿಲ್ಲ. ಐ ಡಿಲೀಟ್ ದಿಸ್, ಸೇವ್ ಇಟ್. ಬಟ್ ನನಗೆ ಬೇಕಾಗಿರೋದು ಇವಾಗ. ಇದನ್ನ ರಿಪೀಟ್ ಮಾಡಿ. ನಮಗೆ ಕೋಡಿಂಗ್ ಗೊತ್ತಿದ್ರೆ ಮಾತ್ರ ಕಾಪಿ ಪೇಸ್ಟ್ ಮಾಡೋಕ್ಕಾಗತ್ತೆ. ಸೊ ನನಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆಯಿತು. ಇಮೇಲ್ ಅಡ್ರೆಸ್ ಬೇಕು. ಡೇಟಾ ಟೈಪ್ ಇಮೇಲ್. ID is email. ಆಯ್ತಾ? ಲಾಸ್ಟ್ ನೇಮ್ ಇಸ್ ಇಮೇಲ್ and place holder will be your email address. ಸೇವ್ ಮಾಡ್ತೀನಿ. ಲೇಬಲ್ ಫಾರ್ ಇಮೇಲ್ ಅಂತ ಕೊಡೋಣ. and let's see whether it works. Okay, perfect. So first name ಇದೆ, ಲಾಸ್ಟ್ ನೇಮ್ ಇದೆ, ಇಮೇಲ್ ಅಡ್ರೆಸ್ ಇದೆ. ಏನಕ್ಕೆ ಏನಾಯ್ತು? ವಾಟ್ ಇಸ್ ದಿ ಪ್ರಾಬ್ಲಮ್ ಅಂದ್ರೆ CSS ಇಲ್ಲ ಅದಕ್ಕೆ. ಸೊ ಇನ್ಪುಟ್ ಇದೆ, ಇನ್ ಟೈಪ್ ಬಾರ್ಡರ್ ಇದೆ, ಇನ್ಪುಟ್ ಟೈಪ್ ಸಬ್ಮಿಟ್ ಇದೆ, ಕಂಟೈನರ್ ಇದೆ, ಇಲ್ಲಿ ಏನೇನೋ ಇದೆ, ರೈಟ್? ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇಟ್ ಈಸ್ ವರ್ಕಿಂಗ್ ಫಾರ್ ಫಸ್ಟ್ ನೇಮ್ ಲಾಸ್ಟ್ ನೇಮ್. ಇಮೇಲ್ ಅಡ್ರೆಸ್ಗೆ ವರ್ಕ್ ಆಗ್ತಾ ಇಲ್ಲ. ನೋಡಿ ಇದು ಏನಕ್ಕೆ ವರ್ಕ್ ಆಗ್ತಾ ಇಲ್ಲ? ಸೊ ಫಾರ್ ದ್ಯಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫಾರ್ವರ್ಡ್ ಟೈಪ್. ಸೊ ಇಲ್ಲಿ ಏನೇನು ಬರ್ದಿದೆ ನೋಡೋಣ. ಇನ್ಪುಟ್ ಟೈಪ್ ಸಬ್ಮಿಟ್ ಬರ್ದಿದ್ದಾರೆ, ಕಂಟೈನರ್ ಬ್ಯಾಕ್ ಗ್ರೌಂಡ್ ಬರ್ದಿದ್ದಾರೆ, ರೈಟ್? ಸೊ ಇಲ್ಲಿ ಇನ್ಪುಟ್ ಟೈಪ್ ಟೆಕ್ಸ್ಟ್ ಬರ್ದಿದ್ದಾರೆ, ರೈಟ್? ಸ್ಟೈಲಿಂಗ್ ಫಾರ್ ಟೆಕ್ಸ್ಟ್. ಲೆಟ್ ಮೀ ಡೂ ದಿಸ್. ಕಾಪಿ ಪೇಸ್ಟ್ ಅಂಡ್ ಇಮೇಲ್ ಅಂತ ಚೇಂಜ್ ಮಾಡಿ. ಲೆಟ್ ಅಸ್ ಸಿ. ವರ್ಕ್ ಆಯ್ತಾ? ವರ್ಕ್ ಆಯ್ತು. ಸೊ ಇದೇನಿದು? CSS. ದಿಸ್ ಇಸ್ ಅವರ್ CSS. ಆಯ್ತಾ? HTML ಆಯ್ತು, CSS ಆಯ್ತು. ಸೊ ವೆರಿ ಸಿಂಪಲ್. ಈಗ ನನಗೆ ಆಕ್ಷನ್ page.php ಇದು ಬೇಕು. ಈಗ ನಮ್ಮ ಫ್ರಂಟ್ ಎಂಡ್ ರೆಡಿ ಇದೆ. ವಿಲ್ ಇಟ್ ವರ್ಕ್? ನೋ, ಇಟ್ ವಿಲ್ ನಾಟ್ ವರ್ಕ್. ಯಾಕೆ? ಈಗ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ನಮ್ಮ ಬ್ಯಾಕ್ ಎಂಡ್. ನೆನ್ನೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, SQL ಮತ್ತೆ HTML. SQL ಮತ್ತೆ HTML ಮಾತಾಡಕ್ ಬರಲ್ಲ. ಇವ್ರಿಬ್ಬರನ್ನ ಮಾತಾಡ್ಸೋದಕ್ಕೆ ನಂಗೆ PHP ಬೇಕು. ಇದನ್ನ ಮಾತಾಡ್ಸೋದಕ್ಕೆ ನಂಗೆ ಡೇಟಾಬೇಸ್ ಮತ್ತೆ HTML. ಸೊ ಈಗ ನಾನು ಮಾಡ್ತಾ ಇರೋದು ವೆರಿ ಸಿಂಪಲ್. ನಾನು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಇಟ್ ಶುಡ್ ಬಿ ಹೆಲ್ಪಿಂಗ್ ಅಸ್ ಇನ್ ಇನ್ಸರ್ಟಿಂಗ್. ಆಯ್ತಾ? ಈಗ PHP ಇದನ್ನ ನಾನು insert.php ಅಂತ ಕರಿತೀನಿ. ವೆರಿ ಸಿಂಪಲ್. ಈಗ ನಮಗೆ PHP ಕಲಿಬೇಕು. ಸೊ PHP ಏನ್ ಮಾಡುತ್ತೆ? ಸೊ ಅಕಾರ್ಡಿಂಗ್ ಟು ದಿ ಪ್ರೋಗ್ರಾಮಿಂಗ್, ಸೊ ನಮಗೆ ಫ್ರಂಟ್ ಎಂಡ್ ಅಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ, ಈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ PHP ಪೇಜ್ ಹೋಗುತ್ತೆ, ವಿಚ್ ಇಸ್ insert. ಓಕೆ, ಇಲ್ಲಿಗೆ ಹೋಗುತ್ತೆ. ಈಗ ನಾನು ಸಿಂಪಲ್ ಆಗಿ ಐ ವಿಲ್ ಬಿ ಜಸ್ಟ್ ಅಪ್ಡೇಟಿಂಗ್ ದಿಸ್ ಒನ್. ಈಗ ನನಗೆ ಏನ್ ಮಾಡಬೇಕು ಅಂದ್ರೆ PHP ಫಸ್ಟ್ ಏನ್ ಮಾಡುತ್ತೆ? ಈ ಫಾರ್ಮ್ ಅಲ್ಲಿ ಇದೆಯಲ್ಲ, ನೇಮ್, ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್, ಈ ಮೂರನ್ನ ರೀಡ್ ಮಾಡಿ ಅದನ್ನ ಡೇಟಾಬೇಸ್ ಕೊಡ್ಬೇಕು. ಈ ಮೆಥಡ್ ಇಂಪಾರ್ಟೆಂಟ್ ಆಗುತ್ತೆ. ಈ ಮೂರನ್ನು ಸಬ್ಮಿಟ್ ಮಾಡಿದಾಗ
ಲೆಟ್ ಅಸ್ ಗೋ ವಿತ್ PHP. ಫಸ್ಟ್ ಏನ್ ಮಾಡಬೇಕು, ಈ ಫಾರ್ಮ್ ಅಲ್ಲಿ ಏನೇನು ಬಂತು ಅಂತ ರೀಡ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಡಾಲರ್ ವೇರಿಯೇಬಲ್ ತಗೋಬೇಕು. ವೇರಿಯೇಬಲ್ನ ನಾನು ಎಫ್ ನೇಮ್ ಅಂತ ಕರಿತೀನಿ. ಇಸ್ ಈಕ್ವಲ್ ಟು ಡಾಲರ್ ಅಂಡರ್ಸ್ಕೋರ್ ಗೆಟ್ ಸ್ಕ್ವೇರ್ ಬ್ರಾಕೆಟ್. ಹಿಂಗ್ ಬರೆದ್ರೆ ಇಲ್ಲಿ ಏನ್ ಬರ್ದಿದ್ದೀರಾ ಮೆಥಡ್. ಸೊ ಇವತ್ತು ಅರ್ಥ ಆಗಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡ್. ಈ ಗೆಟ್ ಇರೋದ್ರಿಂದ PHP ಡಾಲರ್ ಅಂಡರ್ಸ್ಕೋರ್ ಗೆಟ್ ಈ ಸಿಂಗಲ್ ಕೋಟ್ಸ್ ಅಲ್ಲಿ ನೀವು ಫಸ್ಟ್ ನೇಮ್ ಇದು ಈ ನೇಮ್ ಕೊಡ್ಬೇಕು. ಸೊ ಅದೇ ರೀತಿ ನನಗೆ 3 ಬೇಕಾಗಿರೋದ್ರಿಂದ ಸೊ ಫಸ್ಟ್ ನೇಮ್ ಬೇಕು, ಅದನ್ನ ಈ ಸಿಂಗಲ್ ಕೋಟ್ಸ್ ಅಲ್ಲಿ ಬರೀತೀನಿ. ನೆಕ್ಸ್ಟ್ ನನಗೆ ಲಾಸ್ಟ್ ನೇಮ್ ಬೇಕು, ನೇಮ್ ಇಂಪಾರ್ಟೆಂಟು, ನೇಮೇ ತಗೋಬೇಕು ನೀವು. ಅಂಡ್ ಲಾಸ್ಟ್ ಒನ್ ಇಸ್ ಇಮೇಲ್. ಸೊ ಇದಕ್ಕೆ ರೆಸ್ಪೆಕ್ಟಿವ್ ಆಗಿ ವೇರಿಯೇಬಲ್ ತಗೊಳ್ಳಿ, ಎಕ್ಸ್ ವೈ ಝೆಡ್. ಸೊ ಈಗ ನಮ್ಮ ಹತ್ರ ಎಲ್ಲ ವ್ಯಾಲ್ಯೂಸು ರೀಡ್ ಆಯಿತು. ನೆಕ್ಸ್ಟ್ ನೀವು ಈ ಡೇಟಾಬೇಸ್ಗೆ ಕನೆಕ್ಟ್ ಆಗಿ ಯು ಹ್ಯಾವ್ ಟು ವರ್ಕ್ ಆನ್. ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಹೆಂಗ್ ಮಾಡಿದ್ರಿ, MySQL ಹೆಂಗ್ ಲಾಗಿನ್ ಆದ್ರಿ. ಫಸ್ಟ್ MySQL ಕಮಾಂಡ್ ಯೂಸರ್ ನೇಮ್ -p ಫಸ್ಟ್ ಪಾಸ್ವರ್ಡ್ ಕೊಟ್ರಿ. MySQLಗೆ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ್ರಿ, ನೆಕ್ಸ್ಟ್ ಸ್ಟೆಪ್ ನೀವು ಯೂಸ್ ಅಂತ ಕೊಟ್ರಿ, ಕರೆಕ್ಟ್ ಇದು. ಆಮೇಲೆ ಕ್ರಿಯೇಟ್ ಟೇಬಲ್ ಆಲ್ರೆಡಿ ಆಗಿದೆ, ಇನ್ಸರ್ಟ್ ಮಾಡಿದ್ರಿ. ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಈಗ PHP ಮಾಡಬೇಕು. ಇದನ್ನ ನೀವು API ಅಂತ ಕರಿತೀರಾ. ಸೊ ಬೇಸಿಕಲಿ PHP ಡೇಟಾಬೇಸ್ಗೆ ಲಾಗಿನ್ ಆಗಬೇಕು. ಸೊ ಡೇಟಾಬೇಸ್ಗೆ ಲಾಗಿನ್ ಆಗೋದಕ್ಕೆ ಯು ಪೀಪಲ್ ನೀಡ್ PHP. ಸೊ PHPಗೆ ಹೋಗ್ತೀನಿ, ಎಲ್ಲ ಆನ್ಲೈನ್ ಸಿಗುತ್ತೆ. ಸೊ ನನಗೆ ಡೇಟಾ ಟೈಪ್ಸು ಈಗ ಇವನ್ನೆಲ್ಲ ನಾನು ಹೇಳ್ಕೊಡಲ್ಲ, ನೀವು ಕಲಿಬೇಕು. ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಫಾರ್ಮ್ ಹ್ಯಾಂಡ್ಲಿಂಗು, ಫಾರ್ಮ್ ವ್ಯಾಲಿಡೇಷನ್, ಫಾರ್ಮ್ ರಿಕ್ವೈರ್ಡ್, URL ಕಂಪ್ಲೀಟ್, PHP ವಿತ್ ಡೇಟ್ ಅಂಡ್ ಟೈಮು, PHP ವಿತ್ OOP, PHP ವಿತ್ ಡೇಟಾಬೇಸ್ ಇದೆ. ಸೊ MySQL ಅಲ್ಲಿ ಡೇಟಾಬೇಸ್. ಸೊ ಫಸ್ಟು PHP MySQL ಜೊತೆ ಮಾತಾಡೋದಕ್ಕೆ ಸೊ ಇದಿಷ್ಟು ಟೇಬಲ್ಸ್ ಏನೋ ತೊಗೊಂಡಿದ್ದಾರೆ, ಇದು ಕ್ವರಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ಫ್ಯಾಕ್ಸ್ ಆಫ್. ಇದನ್ನ ಬೇಕಾದ್ರೆ ಇದನ್ನೇ ಯೂಸ್ ಮಾಡಿ. ಈಗ ನಾನು ಕನೆಕ್ಟ್ ಮಾಡಬೇಕು MySQL i ಎಕ್ಸ್ಟೆನ್ಷನ್ ಟು ಇಂಪ್ರೂವ್ PDO. ಇವನ್ನೆಲ್ಲ ಆಮೇಲೆ ಹೇಳ್ಕೊಡ್ತೀನಿ ನಾನು ಡೀಟೇಲ್ ಆಗಿ. ಈಗ ನಾನು ಸಿಂಪಲ್ ಆಗಿ PHP ಯೂಸ್ ಮಾಡಿಕೊಂಡು ಐ ವಾಂಟ್ ಟು ಕನೆಕ್ಟ್ ಇಟ್ ವಿತ್ ಡೇಟಾಬೇಸ್. ಆಯ್ತಾ, PHP ಐ ವಿಲ್ ಬಿ ಯೂಸಿಂಗ್ ದಿಸ್ ಒನ್ PDO, ಪ್ರೊಸೀಜರಲ್ ಓರಿಯೆಂಟೆಡ್ ಒನ್. ಫಸ್ಟ್ ಕನೆಕ್ಟ್ ಮಾಡ್ಕೋತೀನಿ, ಯೂಸರ್ ನೇಮು ಪಾಸ್ವರ್ಡು ವಿಲ್ ಬಿ ಪ್ರೊವೈಡಿಂಗ್. ಕಾಣಿಸ್ತಾ ಇದೆಯಾ? ಸಿಂಪಲ್ ಆಗಿ PHP ಏನ್ ಮಾಡಬೇಕು, ನಾನು ಪ್ರೋಗ್ರಾಮ್ ಬರೀಬೇಕು. ಡಾಲರ್ ಕನೆಕ್ಟ್, ಇದಕ್ಕೆ ಏನ್ ಬೇಕಾದ್ರೂ ಹೆಸರು ಕೊಡಿ. ರೈಟ್ ಹ್ಯಾಂಡ್ ಸೈಡ್ ಇಂಪಾರ್ಟೆಂಟ್, MySQL i ಅಂಡರ್ಸ್ಕೋರ್ ಕನೆಕ್ಟ್ ಫಂಕ್ಷನ್. ನಾನು ನಿನ್ನೆ ನಿಮ್ಗೆಲ್ಲ ಫಂಕ್ಷನ್ಸ್ ಕಲ್ತ್ಕೊಳ್ಳಿ ಅಂತ ಹೇಳಿದ್ದೆ ಶೀಟಲ್ಲಿ, ಅದು ಇಲ್ಲಿಗೆ ಬೇಕಾಗುತ್ತೆ. ಈಗ ನನಗೆ ಇಲ್ಲಿ 4 ಇನ್ಫಾರ್ಮೇಶನ್ ಕೊಡಬೇಕು. ಡೇಟಾಬೇಸ್ ಎಲ್ಲಿದೆ, ಯೂಸರ್ ನೇಮ್ ಏನು, ಪಾಸ್ವರ್ಡ್ ಏನು, ಡೇಟಾಬೇಸ್. ಆಯ್ತಾ, 4 ಇನ್ಪುಟ್ಸ್ ಇಲ್ಲೇ ಹೇಳ್ತಾ ಇದೆ. ಸೊ ಡೇಟಾಬೇಸ್ ಎಲ್ಲಿದೆ ಅಂದ್ರೆ ಲೋಕಲ್ ಹೋಸ್ಟ್ ಅಂದ್ರೆ ನನ್ನ ಕಂಪ್ಯೂಟರ್ ಇದೆ. ಯೂಸರ್ ನೇಮ್ ಏನು, ರೂಟ್. ಪಾಸ್ವರ್ಡ್ ಏನು, ರೂಟ್. ಡೇಟಾಬೇಸ್ ಹೆಸರೇನು. ನಾನು ಈ ರೀತಿ ಮಾಡಿದ್ರೆ ಫಸ್ಟ್ ಕನೆಕ್ಟ್ ಆಗುತ್ತೆ. ನೀವು ಯಾವಾಗ ಕನೆಕ್ಟ್ ಮಾಡ್ತೀರೋ ನೆನ್ಪಿಟ್ಕೊಳ್ಳಿ, ಕೊನೆಯಲ್ಲಿ ಕ್ಲೋಸ್ ಮಾಡಬೇಕು. MySQL i ಅಂಡರ್ಸ್ಕೋರ್ ಕ್ಲೋಸ್. ನೆನ್ಪಿಟ್ಕೊಳ್ಳಿ, ಇದು ಕನೆಕ್ಟ್ ಮಾಡುತ್ತೆ, ಇದನ್ನ ಕ್ಲೋಸ್ ಮಾಡಬೇಕು. ಆಯ್ತಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಕೆಲವೊಂದ್ಸತಿ ಹೇಳಿರ್ತಾರೆ, ಕೆಲವೊಂದ್ಸತಿ ಹೇಳಲ್ಲ. ಸೊ ಲೆಟ್ ಮಿ ಗೋ ಹಿಯರ್. ಸೊ MySQL i ಕ್ಲೋಸ್ ಇಲ್ಲಿದೆ ನೋಡಿ, MySQL i ಕ್ಲೋಸ್. ಕ್ಲೋಸ್ ಮಾಡಲೇಬೇಕು. ಕ್ಲೋಸ್ ಮಾಡಿದ್ಮೇಲೆ ಈಗ ಇನ್ಸರ್ಟ್ ಮಾಡಬೇಕು. ಸೊ ಇದ್ರ ಮಧ್ಯೆ ನಾನು ಒಂದು ಕೋಡ್ ಬಡಿತೀನಿ. ಸೊ ಸೇಮ್ ಇನ್ಸರ್ಟ್ ಕಮಾಂಡ್ ವಿಚ್ ವಿಲ್ ಬಿ ಗೋಯಿಂಗ್ ವಿತ್ ಯುವರ್ ಎಕ್ಸಿಕ್ಯೂಷನ್. ಪ್ರೊಸೀಜರ್ ಓರಿಯೆಂಟೆಡ್ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಆಯಿತು, ಆಮೇಲೆ ಇನ್ಸರ್ಟ್ ಮಾಡಬೇಕು ವಿಚ್ ಇಸ್ ದಿ ಹೆಲ್ಪ್ ಆಫ್ MySQL i ಕ್ವೆರಿ. ಈ ಫಂಕ್ಷನ್ ಎರರ್ ಏನು ಬರಲ್ಲ ನಂಗೆ ಗೊತ್ತು, ಅದಕ್ಕೆ ಐ ಆಮ್ ಗೋಯಿಂಗ್ ವಿತ್ ದಿಸ್. ಸೊ ಈಗ ನಾವು ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಿದ್ವಿ ಅದನ್ನ ಬರ್ಕೊಳ್ಳೋಣ. ಡಾಲರ್ ಇನ್ಸರ್ಟ್, ಏನ್ ಬೇಕಾದ್ರೂ ಹೆಸರು ಕೊಡಿ. ಇಲ್ಲಿ ನಿಮ್ಗೆ ಕ್ವೆರಿ ಬರೀಬೇಕು. ಏನ್ ಕ್ವೆರಿ, ಈ ಕ್ವೆರಿ. ಸೇಮ್ ಕ್ವೆರಿ, ಡಬಲ್ ಕೋಟ್ಸ್, ಸೆಮಿಕೋಲನ್. ಜಸ್ಟ್ ಹೇಳ್ಬಿಡುದು. ಸೇಮ್ SQL
ಇದ್ರೊಳಗಡೆ ಒಂದು ಬರೀಬೇಕು. ಓಕೆನಾ? ಇನ್ಸರ್ಟ್ ಇಂಟು ಫ್ರೆಂಡ್ಸ್ ವ್ಯಾಲ್ಯೂಸ್, ಬಟ್ ಎಕ್ಸ್ ವೈ ಝಿ ಈ ಮೂರು ಫಾರ್ಮ್ ಇಂದ ಬಂದಿರೋದು. ಸೊ $x, ಇವತ್ತೆಲ್ಲಾನು ಅರ್ಥ ಆಗದೆ ಇರ್ಬೋದು, ಗಾಬರಿ ಆಗ್ಬೇಡಿ. $x, $y and $z. ಈಗ ಇದು ವರ್ಕ್ ಆಯ್ತು ಅಂದ್ರೆ ನಾನು MySQL ಕ್ವೆರಿ ಮಾಡಬೇಕು. MySQL _ ಕ್ವೆರಿ. ಇದಕ್ಕೆ 2 ಇನ್ಪುಟ್ ಕೊಡ್ಬೇಕು. ಒಂದು ಕನೆಕ್ಷನ್, ಯಾಕಂದ್ರೆ 2-3 ಡೇಟಾಬೇಸ್ ಇರ್ಬೋದು ನಿಮ್ಮ ಹತ್ರ. ಎರಡನೇದು ನಿಮ್ಮ ಇನ್ಸರ್ಟ್ ಕ್ವೆರಿ, ಇನ್ಸರ್ಟ್ _ ಕ್ವೆರಿ ಅಂತ ಕರೆಯೋಣ. ಈ ವೇರಿಯೇಬಲ್ ಕರೆಕ್ಟ್ ಆಗಿರ್ಬೇಕು. ಸೊ ಈಗ ಸಿಂಪಲ್ ಆಗಿ ಇದನ್ನೆಲ್ಲ ನಾನು ಸರ್ವರ್ ಅಲ್ಲಿ ರನ್ ಮಾಡಿದ್ರೆ ಇಟ್ ಶುಡ್ ವರ್ಕ್ ಆಸ್ ವಿ ಆಂಟಿಸಿಪೇಟ್. ಇದು ವರ್ಕ್ ಆಗುತ್ತಾ? ಇಲ್ಲಿ ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾವು ನೆನ್ನೆ ಕಲ್ತಂಗೆ ಇದನ್ನೆಲ್ಲ ಕ್ಲೋಸ್ ಮಾಡ್ಬೋದು. ಐ ನೀಡ್ HTML ಪೇಜ್ ಅಂಡ್ ದಿಸ್ PHP ಕೋಡ್ ಕಾಪಿ ಮಾಡ್ಕೋತೀನಿ. ಇದು ಎಲ್ಲಿ ಸೇವ್ ಮಾಡ್ಬೇಕು? ನಾವು ಸರ್ವರ್ ಅಲ್ಲಿ ಸೇವ್ ಮಾಡ್ಬೇಕು. ಸೊ ದಿಸ್ ಹೌ ದಿ ಡೆವಲಪ್ಮೆಂಟ್ ಗೋಸ್. htdocs ಅಂಡ್ ಪ್ರೋಗ್ರಾಮಿಂಗ್ ಇದ್ರೊಳಗಡೆ ಹಾಕೋದು. ಈಗ ಸರ್ವರ್ ರನ್ನಿಂಗ್ ಅಲ್ಲಿ ಇದೆಯಾ? ರನ್ನಿಂಗ್ ಅಲ್ಲಿ ಏನಿಲ್ಲ ಅಂದ್ರೆ ರನ್ನಿಂಗ್ ಅಲ್ಲಿ ತರಬೇಕು. ಇವೆಲ್ಲ ಬೇಸಿಕ್ಸ್. ಫಸ್ಟ್ ಟೈಮ್ ಮಾಡಿದಾಗ ಏನೇನೋ ಮಾಡ್ತಾ ಇದ್ವಿ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಇವೆಲ್ಲ ಅಭ್ಯಾಸ ಆಗುತ್ತೆ. ಸೊ ಸರ್ವರ್ ಸ್ಟಾರ್ಟ್ ಮಾಡ್ಕೋತೀನಿ. ನಾವು ಐ ಆಮ್ ರೆಡಿ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಫಸ್ಟ್ ಸರ್ವರ್ ಅಲ್ಲಿ ಪೇಜ್ ರನ್ ಮಾಡೋಣ. ಲೋಕಲ್ ಹೋಸ್ಟ್ :80 /programming /contact.html. ಕಾಂಟ್ಯಾಕ್ಟ್. ಸೊ ಇದನ್ನ ನಾನು ಬ್ರೌಸರ್ ಅಲ್ಲಿ ಹೋಗಿ ರನ್ ಮಾಡಬೇಕು. ಬಂತಾ? ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ ಹಾಕಿದ್ರೆ ಫಸ್ಟ್ ನೇಮ್ ಚಂದ್ರ, ಲಾಸ್ಟ್ ನೇಮ್ ಪ್ರಸಾದ್ ಅಂಡ್ ಇಮೇಲ್ ಅಡ್ರೆಸ್ chandra@gmail. ಈಗ ಇದನ್ನ ಸಬ್ಮಿಟ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ? ಈ SQL ಅಲ್ಲಿ ಇರಬೇಕು. ಸೆಲೆಕ್ಟ್ ಫ್ರಮ್ ಫ್ರೆಂಡ್ಸ್. ಈಗ ವಸಂತ್ ಮಾತ್ರ ಇದ್ದೇನೆ. ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೇಜಿಗೆ ಬಂದೆ. ಇಲ್ಲಿದೆ ನೋಡಿ ಎಲ್ಲ ಮೇಲ್ಗಡೆ. ಇದನ್ನ ಕ್ವೆರಿ ಸ್ಟ್ರಿಂಗ್ ಅಂತ ಕರಿತೀವಿ. ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ ಎಷ್ಟು ಬಂದಿದೆ. ಡೇಟಾಬೇಸ್ ಇದೆಯಾ ಸರ್ ಅಂದ್ರೆ ಡೇಟಾಬೇಸ್ ಬಂದಿದೆ ನೋಡಿ. ಸೊ ಈಗ ನಾವು PHP ನ ಡೇಟಾಬೇಸ್ಗೆ, ಸ್ಪೆಸಿಫಿಕಲಿ ಡೇಟಾಬೇಸ್ಗೆ PHP ನಾವು ಥ್ರೆಡ್ ಆಪರೇಷನ್ಸ್ ಕಲಿಬೇಕು. ಥ್ರೆಡ್ ಆಪರೇಷನ್ಸ್ ಕಲಿಬೇಕು. ದಟ್ ಇಸ್ ಕ್ರಿಯೇಟ್. C ಅಂದ್ರೆ ಕ್ರಿಯೇಟ್, R ಅಂದ್ರೆ ರೀಡ್, U ಅಂದ್ರೆ ಅಪ್ಡೇಟ್, D ಅಂದ್ರೆ ಡಿಲೀಟ್ ಮಾಡೋದು. ಈಗ ನಾನು ತೋರಿಸಿರೋದು ತುಂಬಾ ಸಿಂಪಲ್ ಎಕ್ಸಾಂಪಲ್, ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ಹೌ ಡೇಟಾಬೇಸ್, PHP, HTML, CSS ವರ್ಕ್ ಆಗುತ್ತೆ. ಇನ್ನು ಜಾವಾಸ್ಕ್ರಿಪ್ಟ್ ನಾನು ಆ್ಯಡ್ ಮಾಡಿಲ್ಲ, ವಿಚ್ ಐ ವಿಲ್ ಬಿ ಡೂಯಿಂಗ್ ಇಟ್ ಲೇಟರ್. ಸೊ ಫ್ರಂಟ್ ಎಂಡ್ ಡೆವಲಪರ್ಸ್ ಯಾರ್ಯಾರು ಇದ್ದೀರೋ ಇದನ್ನ ಮಾಡಿ, ಡೇಟಾಬೇಸ್ ಡೆವಲಪರ್ಸ್ ಯಾರ್ಯಾರು ಇದನ್ನ ಮಾಡಿ, ಸರ್ವರ್ ಸೈಡ್ ಕೋಡಿಂಗ್ ನಾನು ಮಾಡ್ಕೊಡ್ತೀನಿ. ಅಥವಾ ಇದನ್ನ ಎಲ್ಲಾನು ಮಾಡಕ್ ಬಂದ್ರೆ ನೀವು ಫುಲ್ ಸ್ಟ್ಯಾಕ್ ಡೆವಲಪರ್ ಆಗ್ತೀರ. ಸರಿ ಸರ್, ಇದನ್ನ ಕಲ್ತ ಮೇಲೆ SFMCಗೆ ಹೆಂಗ್ ಮಾಡೋದು? SFMC ಮಾಡೋದಕ್ಕೆ ಈಸಿ ಆಗಲಿ ಅಂತಾನೆ ವಿ ಆರ್ ಡೂಯಿಂಗ್ ದಿಸ್. ಸೊ ಈಗ ನೆಕ್ಸ್ಟ್ ವಿಡಿಯೋ ಏನಿರುತ್ತೆ ಅಂದ್ರೆ ಸೇಮ್ ಬಟ್ ಇನ್ಸ್ಟೆಡ್ ಆಫ್ ದಿಸ್ HTML CSS ಎಲ್ಲ ಸೇಮ್ ಇರುತ್ತೆ. PHP ಬದಲು ನಾನು ಆಮ್ ಸ್ಕ್ರಿಪ್ಟ್ ಮಾಡಿ, PHP ಬದಲು ಸೇಮ್ ಎಕ್ಸಾಂಪಲ್. ಓಕೆನಾ? ದಟ್ ವಿಲ್ ಬಿ ಅವರ್ session number 3. Session number 3 ಆದ್ಮೇಲೆ we have a lot to discuss, which we will be doing. So as usual, so ಒಂದು 5 to 10 minutes break ತಗೊಳ್ಳಿ. ಸೊ ನಾನೊಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ನಿಮ್ಗೆ ತೋರಿಸ್ತೀನಿ, ಪ್ರತಿಯೊಂದು ಸ್ಟೆಪ್ಪು ತೋರಿಸ್ತೀನಿ. So that we'll start moving on that. So once again, now it will be an 8 minutes break. ಇವೆಲ್ಲ ಅಪ್ಲೋಡ್ ಆಗುತ್ತೆ, ನೀವೆಲ್ಲ ನೋಡ್ಬೋದು. ಸೊ ಒಂದು ಐಡಿಯಾ ಬಂದ್ಮೇಲೆ ಲರ್ನಿಂಗ್ ವಿಲ್ ಬಿ ವೆರಿ ಈಸಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. 8 minutes break. ಸರ್ 80 ಏನು? ಪೋರ್ಟ್ ನಂಬರ್. ಬೋರ್ಡ್. ಈಗ FTPಗೆ 22 ಇದೆ ಅಲ್ವಾ ಪೋರ್ಟ್? ಗೊತ್ತಾಯ್ತು. ಅದೇ ತರ ಪೋರ್ಟ್ ನಂಬರ್ ಇದೆ. ಇದು ಬೈ ಡಿಫಾಲ್ಟ್ ಪೋರ್ಟ್. ಇದು ಕೆಲವೊಂದ್ಸತಿ ಬೇರೆ ಬೇರೆ ಪೋರ್ಟ್ ಇರುತ್ತೆ, ಅದು ಹೇಳ್ತೀನಿ ನಾನು.